ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಒಂದು ಸಂತೋಷ, ಸುರೇಶ್ ಬಾಬು ಅವರ 100 ವಾರಗಳ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಬಡವರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಕೆಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ಬಹುದಿನದ ಕೆಲಸವನ್ನ ಸಹೋದರ ಸುರೇಶ್ ಬಾಬು ಅವರು ಮಾಡಿದ್ದಾರೆ. ನಾನು ಅವರಿಗೆ ವೈಯಕ್ತಿಕವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದ ಮಹಾಜನತೆಯ ಪರವಾಗಿ, ಚಿಕ್ಕರಾಯಕಳ್ಳಿಯ ಮಹಾಜನತೆಯ ಪರವಾಗಿ, ಎನ್ಡಿಎ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ ಬಂಧುಗಳು. ನನಗೆ ಇನ್ನೊಂದು ಸಂತೋಷ, 3 ವಾರಗಳನ್ನು ಅಂದರೆ ಸುಮಾರು 2 ವರ್ಷಗಳ ಕಾಲ ಪ್ರತಿದಿನವೂ ವಾರದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಆ ದಿನದಲ್ಲಿ ಹಳ್ಳಿಗಾಡಿನ ಜನರ ಜೊತೆಗೆ ಹೋಗಿ ಅಲ್ಲಿರ್ತಕ್ಕಂಥ 16 ವರ್ಷದ ನೋವನ್ನು, ತೊಂದರೆಯನ್ನ, ಆ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನಾನುಕೂಲತೆಯನ್ನು ಮನಗೊಂಡು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಆದರೆ ಒಬ್ಬ ಜನಪ್ರತಿನಿಧಿಗೆ ಸಾರ್ವಜನಿಕರಿಂದ ಬರ್ತಕ್ಕಂಥ ಒಂದು ದಿಕ್ಸೂಚಿ ಏನಪ್ಪಾ ಅಂದ್ರೆ, ಇವತ್ತು ನೀವು ಅಗಾಧವಾಗಿ ಅಸಂಖ್ಯಾತ ಜನ ಸೇರಿದ್ದೀರಿ, ಅದೇ ಒಂದು ದೊಡ್ಡ ಉತ್ತರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಅವರ ಹುಟ್ಟುಹಬ್ಬ 55 ಬರೋಣ, 55 ದಿನ 45 ಬಾಕಿ ಇದೆ. ಮೌರ್ಯ ಅವರಿದ್ದಾರೆ, ನಾನು ನೋಡಿದ ನನಗೆ ತುರುವೇಕೆರೆಗೆ ಹೋಗಬೇಕಾಗಿದೆ. ಕುಮಾರಸ್ವಾಮಿ ಸಾಹೇಬ್ ಬರಲಿ ಅಂತ ಕಾಯ್ತಾ ಇದ್ವಿ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ದೇಶ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸಾರ್ಥಕತೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕುಮಾರಸ್ವಾಮಿ ಅವರಿಗೆ ಕೇವಲ ಒಂದು ಇಲಾಖೆಯನ್ನು ಕೊಟ್ಟಿಲ್ಲ, 3-4 ಇಲಾಖೆಗಳನ್ನು ಕೊಡುವ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಾಬಣ್ಣ ಹೇಳ್ದ, ರೈಲ್ವೆ ಚಿಕ್ಕನಾಯಕನಹಳ್ಳಿ ಬರಬೇಕು ಅಂತ. ಬಾಬಣ್ಣ ಚಿಕ್ಕನಾಯಕನಹಳ್ಳಿ ಬರಬೇಕು ಅಂತ 3 ವರ್ಷದಿಂದ ಕಾಯ್ತಾನೆ ಅವರೇ. ಅದು ಒಂದು ಸತ್ಯ, ಸೋಮಣ್ಣ ರೈಲ್ವೆ ಮಂತ್ರಿ ಆದ್ಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಜ್ಯದವರಾದ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಸಾಹೇಬರು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ರಾಜಕೀಯಕ್ಕೆ ಬಳಕೆ ಮಾಡಬೇಡಿ, ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಾಡೋಣ. ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳಾಗಬೇಕಾಗಿದೆ, ಆ ಕೆಲಸಗಳನ್ನು ಮುಗಿಸ್ತಕ್ಕಂಥದಕ್ಕೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬಂದ ಮೇಲೆ ಸುಮಾರು 52,000 ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಗಳನ್ನ ಕೈಗೆತ್ತಿಕೊಂಡು ಪ್ರಾಯಶಃ ಇಡೀ ವಿಶ್ವದಲ್ಲಿ ದಕ್ಷಿಣ ಭಾರತದ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಈಗಾಗಲೇ ಸರ್ವೆ ಆಗಿದೆ. ಬಾಬಣ್ಣ ನೀವು ಹೇಳಿದ್ದು ಚಿತ್ರದುರ್ಗದಿಂದ ಏನು ಚಿಕ್ಕನಾಯಕನಹಳ್ಳಿ ಹೇಳ್ತಾ ಇದ್ದೀವಿ, ನನಗೆ ಅನಿಸ್ತದೆ ಚಿಕ್ಕಜಾಜೂರು, ಚಿಕ್ಕನಾಯಕನಹಳ್ಳಿ ಮತ್ತೆ ಅದನ್ನು ಹೊರತುಪಡಿಸಿದ್ರೆ ದಾವಣಗೆರೆಯಿಂದ ಬರ್ತಕ್ಕಂಥ ಲೈನ್ ರಾಯದುರ್ಗ, ತುಮಕೂರು ದಾವಣಗೆರೆ 400 ಕಿಲೋಮೀಟರ್ ದೂರ ಸುಮಾರು 25 ವರ್ಷದ ಕನಸಾಗಿತ್ತು. ಆ ಕನಸನ್ನ ಕೇವಲ 1.5-2 ವರ್ಷದಲ್ಲಿ ನನಸನ್ನ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸೂಚನೆ ಇದೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ ಇದೆ. ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ಸಿಕ್ಕಾಗಿ ಹೇಳ್ತಾ ಇರ್ತಾರೆ, ರೈಲ್ವೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಮಾಡಬೇಕು ಅಂತ. ನನಗೆ ಒಂದು ವಿನಂತಿಯನ್ನು ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ನಮ್ಮ ರಮೇಶ್ ಬಾಬು ಇದ್ದಾರೆ, ಮೌರ್ಯ ನೀರು ಇಲ್ಲಿದ್ದೀರಿ, ಯಾವುದೇ ರೈಲ್ವೆ ಯೋಜನೆ ಆಗಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಭೂಮಿಯ ಹಸ್ತಾಂತರವನ್ನು ಆಗಬೇಕಾಗಿದೆ. ಆ ಭೂಮಿಯ ಹಸ್ತಾಂತರ ಮಾಡ್ತಕ್ಕಂಥದ್ದು ಕಠಿಣವಾದ ಕೆಲಸ. ಕೇವಲ ಇವತ್ತಿನದಲ್ಲ, 50 ವರ್ಷಗಳಿಂದ ಕೂಡ ಅನೇಕ ಯೋಜನೆಗಳಾಗಿ ಇದ್ದವು. ನಾವು ಮಂತ್ರಿಗಳಾದ್ಮೇಲೆ ಸುಮಾರು 5,000 ಎಕರೆಗೂ ಮೇಲ್ಪಟ್ಟು ಜಾಗವನ್ನು ಇವತ್ತಿನ ಸರ್ಕಾರದಲ್ಲಿ ಪಡೆದು ಪ್ರಾಯಶಃ 2-3 ಯೋಜನೆಗಳನ್ನ ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ನನಗನ್ನಿಸ್ತದೆ ಮುಂದಿನ ದಿನಗಳಲ್ಲಿ
ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೀತೀನಿ. ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಆದರೆ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ದೇಶ ಇದ್ರೆ ಮಾತ್ರ ನಾವು, ದೇಶದಲ್ಲಿ ಎಲ್ಲ ವರ್ಗದ ಜನ ಇದ್ದಾರೆ. ರಾಜ್ಯದಲ್ಲಿ ನಾನು ಕೂಡ 5 ಬಾರಿ ಶಾಸಕರಾಗಿದೆ, 7 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದೆ, 6 ಬಾರಿ ಮಂತ್ರಿ ಆಗಿದೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ರೈತರ ಸಾಲ ಮನ್ನಾ ಮಾಡತಕ್ಕಂಥ ವಿನೂತನವಾದ ಐತಿಹಾಸಿಕ ತೀರ್ಮಾನವನ್ನು ಕೊಟ್ಟ ಸ್ಥಳಗಳಿಗೆ ನಾವು ತಿಳ್ಕೋಬೇಕಾಗಿದೆ. ಬಂಧುಗಳೇ, ನಮ್ಮಲ್ಲಿ ಮನವಿ ಮಾಡ್ತೀನಿ, ಬಡತನ ಯಾರಿಗೂ ಶಾಶ್ವತ ಅಲ್ಲ. ಬಡವನ ಮಕ್ಕಳು ಬಡವರಾಗಿ ಇರಬೇಕು ಅನ್ನೋದು ನಿಯಮ ಅಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ, ಆ ಕೊಡುಗೆಯನ್ನು ಸಕಾರಾತ್ಮಕವಾಗಿ ಉಪಯೋಗ ಪಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರಗಳು ಕೂಡ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕೂಡ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ನಾಣ್ಯದ ಮುಖ್ಯವಾಗಿ ಕೆಲಸವನ್ನು ಮಾಡಿದ್ರೆ ಮಾತ್ರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇದೊಂದು ಐತಿಹಾಸಿಕವಾದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಬಾಬಣ್ಣ 100 ವಾರ ಮುಗಿಸ್ತಾರೆ. ಅವರ ಹುಟ್ಟುಹಬ್ಬರು ಕೂಡ ಹಾಗೆ ಬಂದಿದೆ. ಅವರನ್ನ ಹರಿದ ತಂದೆ ತಾಯಿಗಳಿಗೆ ನಾವು ಜೋರಾಗಿ ಚಪ್ಪಾಳೆ ಕಟ್ಟೋದು ಮುಖ್ಯ. ಅಭಿನಂದನೆಯನ್ನು ಸಲ್ಲಿಸೋಣ ಮಾತನ್ನ ಈ ಸಂದರ್ಭದಲ್ಲಿ ಅವರು ಬಾಳು ಇನ್ನೂ ಕೂಡ ಮೇಲ್ಪಂಕ್ತಿಗೆ ಹೋಗ್ಲಿ, ಭಗವಂತ ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ತನ್ನ ಮೂಲಕ ಈ ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ, ಚಿಕ್ಕನಹಳ್ಳಿಯ ಜನತೆಯ ಋಣವನ್ನು ತೀರಿಸ್ತಕ್ಕಂಥ ಅದಕ್ಕೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ ಅನ್ನೋ ಮಾತನ್ನು ಹೇಳಿ, ನಿಮ್ಮ ಶ್ರೀರಾಮತ್ತು ನಿಮ್ಮ ಚಿಕ್ಕನಹಳ್ಳಿಯಲ್ಲಿ ಕೇಂದ್ರ ಕಾಸ್ಕೋಗಿದ್ದಂಥ ನ್ಯಾಷನಲ್ ಹೈವೇ ಕೆಲಸ ಮುಗಿದಿತ್ತು. ಆದರೆ ಉಳಿಯಾರು ಮತ್ತೆ ಬುಕ್ಕಾಪಟ್ಟಕ್ಕೆ ಅಪ್ಲಿಕೇಶನ್ ಮಾಡಿ ದುಡ್ಡನ್ನೇ ಕೊಟ್ಟಿರಲಿಲ್ಲ. ಆ ದುಡ್ಡನ್ನು ನಾವು ಬಂದ ಮೇಲೆ ಏನೆಲ್ಲ ಅವನು ಮಾಡಿದ್ದೀವಿ. ಇದು ಕೇವಲ ಉಳಿಯಾರು ಹೋಬಳಿದು ಸ್ವಲ್ಪ ಮಾತ್ರ ಉಳಿದಿದೆ. ಅದನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನ ಇದು ಏಪ್ರಿಲ್ ತಿಂಗಳಲ್ಲಿ ಬಜೆಟ್ ಆದ್ಮೇಲೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಕುರಿತು ಚರ್ಚೆ ಮಾಡಿ ಅಧಿಕಾರಿಗಳ ಸಮಕ್ಷಮದಲ್ಲಿ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು ಸದ್ಯ ಒಂದು ನಾಣ್ಯದ 2 ಮುಖಗಳನ್ನು ಹೆಚ್ಚಾಗಿ ಸೋಮಣ್ಣ ಲೋಕಸಭಾ ಸದಸ್ಯರಾದರು. ರಾಜ್ಯದಲ್ಲಿ ಏನೆಲ್ಲ ಯೋಜನೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದೊಂದು ಕಲ್ಲು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಹೋಬಳಿ ಕೇಂದ್ರಗಳು, ಪಂಚಾಯತಿ ಕಟ್ಟೆಗಳು ಬರಬೇಕು. ಒಂದು ಕಾಲದಲ್ಲಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು, ಭಾರತ ಸರ್ಕಾರ ಕೊಡ್ತಕ್ಕಂಥ ₹1 ಅದೆಷ್ಟೋ ಪೈಸೆ ಮಾತ್ರ ಬರ್ತಾ ಇದೆ ಅಂತ. ಆದ್ರೆ ಇವತ್ತು ಆಯಾ ಪಂಚಾಯತಿಗಳಿಗೆ ಎಷ್ಟು ಸರ್ಕಾರದ ಹಣ ಬರ್ತದೋ ಅಷ್ಟು ಹಣವನ್ನು ಕೊಡುವ ಜೊತೆಯಲ್ಲಿ ಜಲ್ ಜೀವನ್ ಮಿಷನ್ ಅಲ್ಲಿ ಕುಡಿಯುವ ನೀರಿಗೋಸ್ಕರವಾಗಿ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಕೊಟ್ಟು 3 ಕೋಟಿ ಇದ್ದಂತ ಜನರ ನೀರು ಕುಡಿತಾ ಇದ್ದ ಶುದ್ಧ ನೀರನ್ನ ಇವತ್ತು 15 ಕೋಟಿ ಜನ ಶುದ್ಧ ನೀರನ್ನು ಕುಡಿತಾ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಯೋಜನೆಗಳನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೀವಿ. ಬಾಬಣ್ಣ 15-20 ದಿವಸದಲ್ಲಿ ಈ ಬಜೆಟ್ ಮುಗಿದ ಏಪ್ರಿಲ್ ತಿಂಗಳಲ್ಲಿ ನಾನು ಕುಮಾರಸ್ವಾಮಿ ಅವರು ಒಟ್ಟಿಗೆ ಕುಳಿತುಕೊಂಡು ನೀನು ಕರ್ನಾಟಕ ಸರ್ಕಾರದ ಅಧಿಕಾರಿಗಳನ್ನು ಕರೆದು ಎಲ್ಲೆಲ್ಲಿ ಕುಡಿಯೋ ನೀರಿನ ಘಟಕಗಳಿಲ್ಲ, ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರನ್ನ ಲೈಟ್ಗಳಿಲ್ಲ, ಶಾಶ್ವತವಾದ ಯೋಜನೆಗಳನ್ನ ನೋಡಿ ಮತ್ತೆ ಅದಕ್ಕೆ ಮತ್ತೆ ಪ್ರಧಾನಮಂತ್ರಿಗಳು ಸುಮಾರು 1.5 ಲಕ್ಷ ಕೋಟಿ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದ ಪಾಲನ್ನು ಕೂಡ ಸಮರ್ಪಕವಾಗಿ ಉಪಯೋಗ ಪಡ್ಕೊಳ್ತಕ್ಕಂಥದಕ್ಕೆ ಅಧಿಕಾರಿಗಳ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಮಂತ್ರಿಗಳನ್ನ ಕರೆದು ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ಅಭಿವೃದ್ಧಿಗೆ ಮತ್ತೊಂದು ಹೆಸರಾಗಿ 100 ವಾರಗಳನ್ನ ಪೂರೈಸಿ ಬಡವನ ಮನೆಗೆ, ಬಡವನ ಸಂಕಷ್ಟಕ್ಕೆ, ಬಡವನ ತೊಂದರೆಗೆ, ಬಡತನದ ರೇಖೆಯಲ್ಲಿರ್ತಕ್ಕಂಥ ಬಡವನಿಗೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಂದ ಆಗ್ತಕ್ಕಂಥ ಕಿರುಕುಳವನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಮನೆ ಮನೆಯ ನಿಮ್ಮ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ವಿನೂತನವಾಗಿದೆ, ಎಲ್ಲರೂ ಕೂಡ ಮೆಚ್ಚತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನೀವೆಷ್ಟು ಕಾರಣೋ ಅಧಿಕಾರಿಗಳು ಕೂಡ ಕೈ ಜೋಡಿಸುವ ಕೆಲಸವನ್ನು ಮಾಡಿದ್ದಾರೆ. ಬಹುತೇಕ ಒಳ್ಳೆಯ ಅಧಿಕಾರಿಗಳು ಕೂಡ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ದೇಶ ಉಳ್ಳವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿರ್ಬೋದು, ಅವರ ಕಾರ್ಯವೈಖರಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿ
ಏನು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸುರೇಶ್ ಬಾಬು ಅವರ ಅಭಿಮಾನಿ ಬಳಗದವರಿಗೆ ಅವರು ಮಾಡಿರುವ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿರ್ತಕ್ಕಂಥವರಿಗೆ ನಿಮ್ಮ ಶುಭಾಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ಪೂಜ್ಯ ಶ್ರೀಗಳವರಿಗೆ ನಮ್ಮೆಲ್ಲ ನಾಯಕರಿಗೆ ಮತ್ತೊಮ್ಮೆ ನಮ್ಮನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.